ನಮಸ್ಕಾರ ಗೆಳೆಯರೇ. ನಿಮ್ಮ ಬೆಳೆ ಬೆಳವಣಿಗೆ ಆಗುತ್ತಿಲ್ಲ. ತರಕಾರಿ ಬೆಳೆಗಳಲ್ಲಿ ಮರಿಗಳ ಸಂಖ್ಯೆ ಹೆಚ್ಚಾಗ್ತಿಲ್ಲ. ಕಾಯಿಗಳ ಸೈಜ್ ಆಗ್ಬೇಕಾಗ್ತೈತಿ. ಮತ್ತೆ ದ ಹಣ್ಣುಗಳ ಬೆಳೆಗಳಾದಂತ ದಾಳಿಂಬೆ, ದ್ರಾಕ್ಷಿ, ಆ ಕಲ್ಲಂಗಡಿ ಇಂಥ ಬೆಳೆಗಳಲ್ಲಿ ಸೈಜ್ ಬೇಕಾಗಿತ್ತು ನಮಗ. ಮತ್ತ ಉಳ್ಳಾಗಡ್ಡಿಯಲ್ಲಿ ಸೈಜ್ ಬೇಕಾಗೈತಿ. ಇಂಥ ಎಲ್ಲಾ ಸಮಸ್ಯೆಗಳಿಗೆ, ಇಂಥ ಎಲ್ಲಾ ಒಂದು ಪ್ರಾಬ್ಲಮ್‌ಗಳಿಗೆ ಒಂದೇ ಸೊಲ್ಯೂಷನ್ ಇದು ನಾವು ತಗೊಂಡ್ ಬಂದೀವಿ. ಅದುವೇ ಇಂಡಿಕ್ಯಾಮ್ ಅವರ 042 47 42 47 ಪ್ಲಸ್ ಫೆರಸ್. ಇದ್ರಾಗ ಏನೈತಿ ನೋಡೋಣ ಬರ್ರಿ. ಇದ್ರಾಗ ನೈಟ್ರೋಜನ್ 0 ಐತ್ರಿ. 42% ಫಾಸ್ಫರಸ್ ಐತಿ, 47% ಪೊಟ್ಯಾಶ್ ಐತ್ರಿ, 2.8% ಅಡಿಷನಲಿ ಫೆರಸ್ ಐತಿ. ಇದ್ರಾಗ ಏನ್ ಅಂತ ಡಿಫ್ರೆನ್ಸ್? ನಾವು ರೆಗ್ಯುಲರ್ ಬಿಡುವಂತ ಗೊಬ್ಬರ ಆಗಿರೋ ಸೈಜಿಗೆ ನಾವು ಬಿಡ್ತಕ್ಕಂತ 052 34 060 20 ಇದಕ್ಕೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರ, ಇದ್ರಾಗ ಇರ್ತಕ್ಕಂತ 42% ಫಾಸ್ಫರಸ್ ಆಕ್ಸೈಡ್ ಫಾರ್ಮ್ ಐತಿ. ಫಾಸ್ಫರಸ್ ಪೆಂಟಾಕ್ಸೈಡ್ ಫಾರ್ಮ್ ಆಗೈತಿ. ಈ ಆಕ್ಸೈಡ್ ಫಾರ್ಮ್ ಇಂಪಾರ್ಟೆನ್ಸ್ ಏನಂತಂದ್ರ, ಇದು ಬೇರೆ ಗೊಬ್ಬರ ಜೊತೆ ರಿಯಾಕ್ಷನ್ ಆಗಂಗಿಲ್ಲ, ಈಸಿಲಿ ರಿಯಾಕ್ಟ್ ಆಗಲ್ಲ. ಮತ್ತ ಇನ್ನೊಂದು, ಇದು ಈಸಿಲಿ ಫಿಕ್ಸ್ ಆಗಂಗಿಲ್ಲ ಭೂಮಿಯಲ್ಲಿ. ಎರಡು ಇಂಪಾರ್ಟೆಂಟ್ ಅಂದ್. ಮತ್ತೆ ಇನ್ನೊಂದ್ ಅಂತಂದ್ರೆ, ಇದು ಬೇರೆ ಗೊಬ್ಬರ ನಾವೇನ್ ಪಿ ಎಚ್ ಇರ್ತಾವಲ್ಲ, ಬೇರೆ ವೈಡ್ ರೇಂಜ್ ಆಫ್ ಪಿ ಎಚ್ ಅಂದ್ರೆ ಅಸಿಡಿಕ್ ಪಿ ಎಚ್ 2 to 8 4 ಪಿ ಎಚ್ ನಾಗೂ ಕೆಲಸ ಮಾಡುತ್ತೆ. ಮತ್ತು 9 ರಿಂದ 10 ಪಿ ಎಚ್ ಇರ್ತಕ್ಕಂತ ನಮ್ಮ ಭೂಮಿಯಲ್ಲಿ ಅಲ್ಲಿಯೂ ಇದು ಗೊಬ್ಬರ ಕೆಲಸ ಮಾಡುತ್ತೆ. ಹಂಗಾಗಿ ಇದನ್ನ ನೀವು ಯಾವುದೇ ಪಿ ಎಚ್ ಇರ್ಲಿ, ಯಾವುದೇ ಬೆಳೆ ಇರ್ಲಿ, ನಮ್ಗೆ ಎಲ್ಲಿ ಸೈಜಿಂಗ್ ಬೇಕಾಗೈತಿ, ಎಲ್ಲಿ ಮರಿಗಳ ಸಂಖ್ಯೆ ಬೇಕಾಗೈತಿ, ಆಮೇಲೆ ಇನ್ನೊಂದು ಎಲ್ಲಿ ಫೆರಸ್ ಡೆಫಿಷಿಯನ್ಸಿ ಇರುತ್ತಲ್ಲ. ಉದಾಹರಣೆಯಾಗಿ ನಮ್ಮ ಅರಿಶಿನ ಬೆಳೆಯಲ್ಲಿ ಅಥವಾ ಶೇಂಗಾ ಬೆಳೆಯಲ್ಲಿ ಜರ ಜಾಸ್ತಿ ಫೆರಸ್ ಡೆಫಿಷಿಯನ್ಸಿ, ಎಲ್ಲಿ ಹಳದಿಯಾಗಿರ್ತಾವಲ್ಲ, ಅಲ್ಲಿ ಇದನ್ನ ಕೊಟ್ರ ಅದು ಡೆಫಿಷಿಯನ್ಸಿನೂ ಕ್ಯೂರ್ ಮಾಡುತ್ತೆ ಮತ್ತು ಸೈಜಿಂಗು ಚಲೋ ಬರುತ್ತೆ. ಇದನ್ನ ಬಳಸೋ ಪ್ರಮಾಣ ನೋಡಿದರೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಪ್ರತಿ ಎಕರೆಗೆ ಡ್ರಿಪ್ ಮುಖಾಂತರ ಆದ್ರೆ 3 ಕೆಜಿ ಪ್ರತಿ ಎಕರೆಗೆ ಕೊಡ್ರಿ. ಆಮೇಲೆ ಸ್ಪ್ರೇ ಮುಖಾಂತರ ಕೊಡೋರು ಇದ್ರಂದ್ರ ಪ್ರತಿ 200 ಲೀಟರ್ ನೀರಿಗೆ 500 ಗ್ರಾಮ್ ಅಂತೆ ಇದನ್ನ ಬಳಸ್ರಿ. ಇದನ್ನ ಬಳಸುವಾಗ, ಸ್ಪ್ರೇ ಮಾಡುವಾಗ ಕೆಳಗ ಹಸಿ ಮೇಂಟೈನ್ ಆಗಿರ್ಲಿ. ಆಮೇಲೆ ಇದನ್ನ ಬಳಸಿದ 3 ರಿಂದ 4 ದಿವಸನಾಗ ನಿಮ್ಗೆ ರಿಸಲ್ಟ್ ಕಾಣುತ್ತೆ. ಯಾಕಂದ್ರೆ ಆಕ್ಸೈಡ್ ಫಾರ್ಮ್ ಇರೋದ್ರಿಂದ ರಿಸಲ್ಟ್ ಕ್ವಿಕ್ ಆಗಿ ಬರುತ್ತೆ. ಇದನ್ನ ನೀವು ಬಳಸಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿರಿ. ಮತ್ತೆ ಇಂಥ ಹೆಚ್ಚಿನ ವಿಡಿಯೋಗಳಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.